ನಿಜವಾಗ್ಲೂ ಪ್ರತಿ ವರ್ಷದಕ್ಕಿಂತಲೂ ಈ ವರ್ಷ ಅತಿ ಹೆಚ್ಚು ಜನಸಂಖ್ಯೆ ಸೇರಿದಂತದ್ದು. ನಿಜವಾಗಲೂ ಗವಿಸಿದ್ದೇಶ್ವರ ಗುರುಗಳ ಒಂದು ಆಶೀರ್ವಾದ ನಮ್ಮ ಜಿಲ್ಲೆಗೆ ಮತ್ತು ನಡೆದಾಡುವ ದೇವರು ಅಂತಂತ ಏನು ಹೇಳ್ತೀವಿ ನಾವು ಗವಿಸಿದ್ದೇಶ್ವರ ಶ್ರೀಗಳಿಗೆ, ಅವರ ಒಂದು ಕೃಪಾ ಆಶೀರ್ವಾದ, ಗವಿಸಿದ್ದೇಶ್ವರ ತಾತ್ರ ಒಂದು ಆಶೀರ್ವಾದ ನಮ್ಮ ಜಿಲ್ಲೆಯ ಜನರು ಪೂರ್ಣ ಪ್ರಮಾಣದ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನರು ಇದರೊಳಗೆ ಭಾಗವಹಿಸಿ ಇಷ್ಟು ಜನಸಂಖ್ಯೆ 8ರಿಂದ 10,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಸೇರುವಂತದ್ದು. ಮತ್ತು ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಯಿಂದ ಬೆಲ್ಲ ಇರ್ಬೋದು, ರೊಟ್ಟಿ ಇರ್ಬೋದು, ಹೋಳಿಗೆ ಇರ್ಬೋದು, ಅನ್ನ ಅದು ಏನೋ ಅಕ್ಕಿ ಇರ್ಬೋದು, ವೆಜಿಟೇಬಲ್ ಇರ್ಬೋದು, ದವಸ ಧಾನ್ಯಗಳನ್ನ ಎಲ್ಲ ವೆರೈಟಿ ದವಸ ಧಾನ್ಯಗಳನ್ನ ನನಗನ್ಸಿದ ಮಟ್ಟಿಗೆ ಈ ರಾಜ್ಯದೊಳಗ ಇದು ಮೊಟ್ಟ ಮೊದಲನೇ ಮಠ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಧಾನ್ಯಗಳು ಭಕ್ತಾದಿಗಳು ಇಲ್ಲಿ ಕಳಿಸಿ ಇಡೀ ಜನರಿಗೆ ಒಂದು ದಾಸೋಹವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇರೋದು ವಿಶೇಷವಾದಂಥದ್ದು. ಮತ್ತು ಅದ್ರ ಜೊತೆಗೆ ಆ ಧರ್ಮ ಈ ಜಾತಿ ಅದು ಯಾವುದೂ ಇಲ್ಲ, ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ಮನೆಯಿಂದನೂ ಊಟ ಬರ್ತೈತಿ, ರೊಟ್ಟಿ ಬರ್ತೈತಿ. ಆ ರೊಟ್ಟಿ, ವೆಜಿಟೇಬಲ್, ಹೋಳಿಗೆ, ಆ ಸಮಾಜ ಈ ಸಮಾಜ ಅಂತಂತಿಲ್ಲ, ಇಡೀ ಎಲ್ಲಾ ಸಮುದಾಯ ಸೇರಿ ಮಾಡುವಂತ ಜಾತ್ರೆ ಇದು ಗವಿಸಿದ್ದೇಶ್ವರ ಜಾತ್ರೆ. ನಾವು ಈ ಜಿಲ್ಲೆಯೊಳಗೆ ಒಬ್ಬ ಜನಪ್ರತಿನಿಧಿಯಾಗಿ ಸೇವೆ ಮಾಡಕ್ಕೆ ಅವಕಾಶ ಸಿಕ್ಕೈತಲ್ಲ, ನಿಜವಾಗ್ಲೂ ನಾನು ಬಹಳ ಪುಣ್ಯವಂತ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಹಳ ಅದ್ಭುತವಾದಂತ ಜಾತ್ರೆ ಇದಾಗಿದೆ. ಈ ಜಾತ್ರೆಯಿಂದ ನಮ್ಮ ಭಾಗದ ರೈತರಿಗೆ ಒಳ್ಳೆಯ ಒಂದು ಬೆಳೆ ಬರಲಿ, ಅವರಿಗೆ ಬೆಳೆದಂತ ಬೆಳೆಗೆ ಬೆಲೆ ಬರಲಿ ಅನ್ನೋ ಒಂದು ಆ ಗವಿಸಿದ್ದೇಶ್ವರ ಹತ್ರ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ. ಧನ್ಯವಾದ.